ನಾವ್ ಇಷ್ಟೊಂದ್ ಜನ ಎಲ್ಲ 10ನೇ ಕ್ಲಾಸ್ ನಲ್ಲಿ ಇದಾರೆ, ಇಷ್ಟೊಂದ್ ಜನ ಚೆಕಪ್ ಬರ್ತಾರ ಇಲ್ವೋ ಅಂತ ನಾನು ಮಲ್ಲಣ್ಣ ಎಲ್ಲ ಕೂತ್ಕೊಂಡು ಮೂರ್ತಪ್ಪ ಮಾತಾಡಿದ್ವಿ. ನಿಜವಾಗ್ಲು ನನ್ಗಾದ್ರೂ ನಿಜವಾಗ್ಲೂ ಸಹ ಖುಷಿ ಆಯ್ತು. ಇದ್ರ ಉದ್ದೇಶನೇ ಈಗ ಮಲ್ಲಣ್ಣ ಮಾತಾಡಿದ್ರು, ಕತ್ತಲಿನಿಂದ ಬೆಳಕಿಗೆ ತರುವ ಉದ್ದೇಶನೇ ಈ ವೇದಿಕೆ ಮುಖಾಂತರ ನಿಮ್ಮನ್ನು ಗುರ್ತಿಸಿ ಒಂದು ಕಣ್ಣಿನ ಪೊರೆಯನ್ನು ಆಪರೇಷನ್ ಮಾಡಿ, ನಿಮ್ಗೆ ಯಾರಿಗೂ ಗೊತ್ತಿರೋದಲ್ಲ, ಸುಮಾರು ಕಾಣ್ತಾ ಇದ್ರು ನಿಮ್ಗೆ ಕಣ್ಣು ಇದು ನನ್ನ ಪರೆ ಬಂದೈತೆ ಇದು ಯಾರಿಗೂ ಗೊತ್ತಾಗಲ್ಲ. ಅದು ಬಿಡ್ತಾ ಲೇಟ್ ಆಗಿಬಿಟ್ರೆ ಅದು ಕಣ್ಣೇ ನಿಮಗೆ ಕಾಣುವಂಗ ಆಗ್ತೈತೆ, ಕಣ್ಣೇ ಹೋಗೋಂತ ಸನ್ನಿವೇಶ ಉದ್ಭವ ಆಗುತ್ತೆ. ಆ ದೆಸೆಯಿಂದ ಇವತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಉಗ್ರೇಶಣ್ಣನವರ ಅಭಿಮಾನಿ ಬಳಗ, ಲಯನ್ಸ್ ಕ್ಲಬ್ ಇವರೆಲ್ಲ ಸೇರಿ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ನಿಜವಾಗ್ಲೂ ಸಹ ಉಗ್ರೇಶಣ್ಣನ ಅಭಿಮಾನ ಬಳಗದವ್ರಿಗೂ, ಲಯನ್ಸ್ ಕ್ಲಬ್ ಅಭಿಮಾನಿ ಇವ್ರಿಗೂ, ವೈಷ್ಣವಿ ಇವ್ರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದ್ರೆ ನನಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಶ್ರೀಮಂತರಲ್ಲ, ಹೋಗಿ 50,000 ಲಕ್ಷ ಖರ್ಚು ಮಾಡಿ ಆಪರೇಷನ್ ಮಾಡಿಸ್ಕೊಂಡು ಬರೋ ಅಂತ ಇಲ್ಲಿ ಕುತ್ಕೊಂಡಿರೋ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ಬಡವರು. ಇವತ್ತು ಯಾರೋ ಒಬ್ಬೊಬ್ರು ಮಕ್ಳಿರೋರು ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ, ಮನೆ ಕಷ್ಟಗಳಿಗೆ ನಿಮ್ಮನ್ನು ಕಣ್ಣು ತೋರ್ಸಕ್ಕೆ ಆಗಿರಲ್ಲ. ಆ ದೆಸೆಯಿಂದನ ಇಂಥ ಕಾರ್ಯಕ್ರಮ ಮುಖೇನ ಇವತ್ತು ನಿಮಗೆ ಗೊತ್ತಿರ್ಬೋದು, ನಾನು ಹುಟ್ಟುವ ಹಬ್ಬದಿಂದ ಅವತ್ತು 100 ಜನಕ್ಕೆ ನಮ್ಮ ಮಂಜುನಾಥ್ ಗೌಡ್ರು ಒಂದು ಅವಕಾಶ ಮಾಡಿಸ್ಕೊಟ್ರು ನನ್ನ ಹುಟ್ಟುಹಬ್ಬದಲ್ಲಿ. ಮತ್ತೆ ಕೊಟ್ಟದಲ್ಲಿ 80 ಜನಕ್ಕೆ ಆಯ್ತು ಆಪರೇಷನ್. ಮತ್ತೆ ತೊಡಕ್ಲೂರಲ್ಲಿ ಪಂಚಾಯತಿಲಿ ಅಲ್ಲಿ 60ರಿಂದ 65 ಜನಕ್ಕೆ ಆಪರೇಷನ್ ಆಯ್ತು. ಮತ್ತೆ ಇಲ್ಲಿ ಹೊಸೂರಲ್ಲಿ ಆಯ್ತು, ಅಲ್ಲೂ 60ರಿಂದ 70 ಜನಕ್ಕೆ ಆಪರೇಷನ್ ಮಾಡಿದ್ರು. ಇವತ್ತು ಅಲ್ಲಿ 100 ಜನ ದಾಟಿದೆ, 100 ಜನ ಈಗಾಗಲೇ ದಾಟಿದೆ. ಆ ದೆಸೆಯಿಂದ ಇಲ್ಲೋ ಈಗ ಒಂದು 4 ತಿಂಗಳು 5 ತಿಂಗಳಿಗೆ ಕಡಿಮೆ ಅಂದ್ರು 350ರಿಂದ 400 ಜನಕ್ಕೆ ಕಣ್ಣು ಆಪರೇಷನ್ ಈಗ ಆಗಿದೆ ಬಂಧುಗಳೇ. ಮತ್ತೇನೂ ಸಹ 2 ಗ್ರಾಮ ಪಂಚಾಯತಿಗೆ 1 ಗ್ರಾಮ ಪಂಚಾಯತಿಗೆ ತಿಂಗಳಿಗೆ 1 ಸಾರಿ 2 ಸಾರಿ ಇಂಥ ಕಾರ್ಯಕ್ರಮವನ್ನು ನಮ್ಮ ಅಭಿಮಾನಿ ಬಳಗದವರು, ಲಯನ್ಸ್ ಕ್ಲಬ್ ಇವರು ಒಂದು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರೇ ಆಗ್ಲಿ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಗೆ ಹೆಂಗೆ ಗೊತ್ತಾಗಿ ಮನೆ ಮಕ್ಕಳ ತರ ನೀವು ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡು ತಂದು ಎಲ್ಲಿಂದ ಕರ್ಕೊಂಡೋಗಿರ್ತಾರೋ ಅದೇ ಜಾಗಕ್ಕೆ ನಿಮಗೆ ತಂದು ಬಿಡ್ತಾರೆ. ನಿಮ್ಗೆ ಯಾವ್ದು ಊಟ ತಿಂಡಿ ವ್ಯವಸ್ಥೆ ಇರಲ್ಲ, ಮತ್ತೆ ನಿಮ್ಗೆ ಸಪೋರ್ಟ್ ಆಗಿ ಯಾರು ಬೇಕಾಗಿರಲ್ಲ. ಮತ್ತೆ ಎರಡನೇದಾಗಿ ನೀವು ಬೇಕಾಗಿರೋದು ಒಂದು ಆಧಾರ್ ಕಾರ್ಡು, ನಿಮ್ಗೆ ಒಂದು ಮೊಬೈಲ್ ನಂಬರ್ ತಗೊಂಡು ಅವ್ರಿಗೆ ಕೊಟ್ರೆ ವ್ಯವಸ್ಥಿತ ಬಸ್ನಲ್ಲಿ ಕರ್ಕೊಂಬಂದು ಇದೇ ಜಾಗಕ್ಕೆ ನಿಮ್ಗೆ ತಂದು ಬಿಡ್ತಾರೆ. ನಿಮ್ಮನ್ನ ಯಾರೋ ಮಕ್ಕಳು ನಾನು ಕರ್ಸ್ಕೊಂಡು ನಿಮ್ ಮನೆಗೆ ಹೋಗ್ಬೋದು. ಆ ದೆಸೆಯಿಂದ ನಾನಾದ್ರೂ ನಿಮ್ಗೆ ಹೇಳೋದೈತೆ, ನನ್ಗಾದ್ರೂ ಖುಷಿ ಅನಿಸ್ತೈತೆ. ಯಾಕೆಂದ್ರೆ ನಾವ್ ಇಬ್ರು ನಮ್ಮ ತಂದೆ ತಾಯಿ ಇಬ್ರು ಇಲ್ಲ, ಈಗ ನಾವಿಬ್ಬರನ್ನು ಕಳ್ಕೊಂಡಿದ್ದೇವೆ. ನಿಮ್ಮನ್ನ ತಂದೆ ತಾಯಿ ರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾಕೆಂದ್ರೆ ನಿಮ್ಮನ್ನ ನೋಡಿದ್ರೆ ಅರ್ಥ ಆಗ್ತದೆ ಯಾರು ದೊಡ್ಡ ಶ್ರೀಮಂತರುಗಳು ಯಾರು ಇಲ್ಲ ಇಲ್ಲಿ. ಆ ದೆಸೆಯಿಂದ ಉದ್ದೇಶನೇ ಅದು. ಅದೇ ನಾವೆಲ್ಲರೂ ಸೇರಿ ನಿಮ್ಮ ಕಣ್ಣನ್ನು ಆಪರೇಷನ್ ಮಾಡಿಸಿ ಮನೆಗೆ ಬಿಡ್ತೇವೆ. ಮತ್ತೆ ನಮ್ಮ ಹೆಚ್ಚಿನದಾಗಿ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಗೌಡ್ರು ನಿಮ್ಗೆ ಯಾವ ರೀತಿ ಇರಬೇಕು, ಯಾವ ರೀತಿ ವ್ಯವಸ್ಥಿತವಾಗಿರ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಅವ್ರು ಮನದಟ್ಟು ಮಾಡ್ತಾರೆ. ನಿಮ್ಗೆ ಕಣ್ಣು ಒಂದು ಆಪರೇಷನ್ ಮಾಡಿದಾಗ 8 ದಿವಸ 15 ದಿವಸ ಕನ್ನಡಕ ತೆಗಿಬಾರ್ದು, ಅವೆಲ್ಲ ನಿಮ್ಗೆಲ್ಲ ಡೈರೆಕ್ಷನ್ ಕೊಡ್ತಾರೆ. ಅದನ್ನ ನೀವೆಲ್ಲ ನೀವು ಕೇಳಿ ಕಣ್ಣು ಆಪರೇಷನ್ ಮಾಡಿಸ್ಕೊಂಡು ಮತ್ತೆ ನಿಮ್ಗೆ ಊಟದ ವ್ಯವಸ್ಥೆನೂ ಇದೆ. ಚೆಕಪ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಹೊಟ್ಟೆ ಸ್ಥಿತಿ ಅವಾಗೆಲ್ಲ ನೀವು ಊಟ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ಊಟ ಮಾಡ್ಕೊಂಡು ನೀವು ಒಳ್ಳೇದಾಗ್ಲಿ. ನಿಮ್ಗೆ ಏನೇ ತೊಂದರೆ ಇದು ನಿಮ್ ಕನ್ನಡಕ ಇದು ನಮ್ ಫೋನ್ ಮುಖಾಂತರ ನೀವು ಕಾಣಿ ಕನ್ನಡಕ ಕೊಡಿಸ್ತೀವಿ. ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ನಿಮ್ಮ ಮನೆಗೆ ಕರ್ಕೊಂಡೋಗಿ ಬಿಡ್ತೇವೆ ಅಂತ ಹೇಳ್ತಾ ನನಗೆ ಮಾತಾಡ